ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ರೆಡಿನಾ? ಇದೇನಮ್ಮ ಪುಳಿಯೋಗರೆ ಮಾಡೋಕೆ ಹೇಳಿದ್ರೆ ಅದ್ರ ಜೊತೆಗೆ ಮೊಸರನ್ನ ಉಪ್ಪಿನಕಾಯಿ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ಬರೀ ಪುಳಿಯೋಗರೆ ತೊಗೊಂಡು ಹೋಗೋಕ್ಕಾಗತ್ತಾ? ಪುಳಿಯೋಗರೆ ಜೊತೆ ಮೊಸರನ್ನ ಇದ್ರೇನೆ ಚಂದ. ಈಗಲಾದ್ರೂ ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ? ಸರ್ಪ್ರೈಸ್. ನಾವೀಗ ಹೊರಡೋಣ. ಹೋದ್ಮೇಲೆ ಎಲ್ಲಿ ಯಾಕೆ ಎಲ್ಲ ಗೊತ್ತಾಗತ್ತೆ. ಮೊದಲು ನಡೀರಿ ನೀವು. ಪುಟ, ಎಲ್ಲಿಗೆ ಅಂತ ಹೇಳು. ಮಾವನವ್ರಿಗೆ ಹೇಳ್ಬಿಟ್ಟು ಬರ್ಬೇಕಲ್ವಾ? ನೀವು ಬನ್ನಿ ಅಮ್ಮ, ಬನ್ನಿ. ಕೂತ್ಕೊಳ್ಳಿ ಪಾಪಮ್ಮ, ಪರವಾಗಿಲ್ಲ, ಕೂತ್ಕೊಳ್ಳಿ. ಹೇಗಿದೆಯಾ ಪುಣ್ಯ? ಸದ್ಯ ಸೂಪಾದರೂ ಕುಡಿತಿದ್ಯಲ್ಲ. ನೀನು ಹೀಗೆ ಹೊತ್ತು ಫುಡ್ ತೊಗೊಂಡ್ರೆ ಬೇಗ ಹುಷಾರಾಗ್ತೀಯ. ನೀನು ಹೀಗಿದ್ರೆ ನನಗೂ ಸಮಾಧಾನ. ನೀನು ಸ್ವಲ್ಪ ಹುಷಾರಾದ್ಮೇಲೆ ಒಂದು 15 ಡೇಸ್ ಎಲ್ಲಾದರೂ ವೆಕೇಷನ್ಗೆ ಹೋಗಿ ಬರೋಣ. ನಿನ್ನ ಮನಸ್ಸು ಹಗರ ಆಗತ್ತೆ. ನೀವು ಮಾತಾಡ್ತಾ ಇರಿ, ನಾನು ಬರ್ತೇನೆ. ಮಾತಾಡೋಕ್ಕೇನಿಲ್ಲ ಪಾಪಮ್ಮ, ನೀವಿಲ್ಲೇ ಇರಿ. ಅವ್ರಿಗೆ ಬೇಕಾಗಿರೋದು ಅವ್ರು ಮಾತಾಡ್ತಿದ್ದಾರೆ, ನನಗೆ ಬೇಕಾಗಿರೋದು ನಾನು ನೆನ್ನೆನೇ ಹೇಳಿದ್ದೀನಿ. ನನ್ನ ಮಾತು ನಡೆಸ್ಕೊಡೋ ತನಕ ನಾನಂತೂ ಅವ್ರ ಹತ್ರ ಮಾತಾಡಲ್ಲ. ಪುಣ್ಯ, ಪೂರ್ಣಿ, ನೀನು ಹಾಗೆ ಹೇಳಬಾರ್ದಾಗಿತ್ತು. ಚಿಕ್ಕ ಯಜಮಾನ್ರಿಗೆ ನೋವಾಗಲ್ವಾ? ಅವ್ರ ಮಾತಿಂದ ನನಗೆ ಮಾವನಿಗೆ ನೋವಾಗಿಲ್ವಾ ಪಾಪಮ್ಮ? ನೋಡಿದ್ರಾ, ತಾತ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳೋಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ. ಆದ್ರೂ ಪುಟ್ಟ, ಮಾವನ್ಗೆ ಹೇಳ್ದೆ ಹೋಗೋದು ಸರಿ ಅನ್ಸಲ್ಲ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದಾರಲ್ವಾ ಅಮ್ಮ? ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸೊಂಟ ನೋವು ಕಡಿಮೆ ಆಗತ್ತೆ. ನಿದ್ದೆ ಮಾಡ್ಲಿ ಬಿಡಿ. ಆದ್ರೂ ಮಾವ ಎದ್ ಕೂಡ್ಲೆ ನನ್ನನ್ನೇ ಹುಡುಕ್ತಾರೆ. ನಾ ಕಾಣಿಸ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ. ಹೇಳಿದ್ನಲ್ಲ ಅಮ್ಮ, ಅವ್ರು ಹೇಳೋಷ್ಟರಲ್ಲಿ ಹೋಗಿ ಬಂದ್ಬಿಡೋಣ. ಹೇಗೋ ಕಾಫಿನ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ದೀರಾ, ಹಸಿವಾದ್ರೆ ಅಡ್ಗೆನೂ ರೆಡಿ ಮಾಡಿದ್ದೀರಲ್ಲ. ಅಮ್ಮ ನೀವು ಬನ್ನಿ ಅಮ್ಮ, ಹೋಗೋಣ. ಬನ್ನಿ ಅಮ್ಮ. ಮಾವ, ಅದು ಸಿರಿ ಜೊತೆ ಆಚೆ ಹಾಗಲ್ಕಾಯಿ ಬೇಡವೇ ಬೇಡ, ಅವರೇ ಕಾಳು ಮರಿಬೇಡ. ಚಿಕ್ಕಪ್ಪ, ನನ್ನ ಪರಿಸ್ಥಿತಿ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ನಾನು ಹಠ ಮಾಡಿದ್ರೆ ತಪ್ಪು ಅಂತಾರೆ. ಈಗ ಪೂರ್ಣಿನೂ ಹಠ ಮಾಡ್ತಿದ್ದಾಳೆ, ಅದು ತಪ್ಪಲ್ವಾ? ನಿಮ್ಮಣ್ಣ ಕಾರ್ ಓಡಿಸಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿದ್ದು ಸಾಲದು ಅಂತ ಮೊನ್ನೆ ಪೂರ್ಣಿಗೂ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹೇಗೆ ಕರ್ಕೊಂಡು ಹೋದ್ರು, ಹೇಗೆ ಓಡಿಸಿದ್ರು ಯಾರಿಗೆ ಗೊತ್ತು ಹೇಳಿ? ಅಷ್ಟು ಎಮರ್ಜೆನ್ಸಿ ಇದ್ದರೆ ಒಂದು ಆ್ಯಂಬುಲೆನ್ಸ್ಗೆ ಹೇಳ್ಬೋದಿತ್ತಲ್ವಾ?
ದಿನ ಇದ್ದಾಗ ಹೇಳ್ತೀನಲ್ಲ, ಅದಕ್ಕೆ ನಾನು ಕೆಟ್ಟವನು. ಅನ್ಯಾಯ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ ಚಿಕ್ಕಪ್ಪ? ಬನ್ನಿ ಚಿಕ್ಕಮ್ಮ. ಯಾಕೋ ಚಿಕ್ಕಪ್ಪಂಗೆ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ನಾನು ಹೊರಡ್ತೀನಿ. ಒಂದು ನಿಮಿಷ, ಏನಾಯ್ತು ಅವಿ? ಏನೋ ಹೇಳ್ಕೊತಿದ್ದೆ ಚಿಕ್ಕಪ್ಪನ ಹತ್ರ. ಯಾಕೋ ಮನ್ಸಿಗೆ ನೋವಾಯ್ತು. ಈ ಮನೆಯಲ್ಲಿ ನನ್ನ ಅರ್ಥ ಮಾಡ್ಕೊಳ್ಳೋರು ಚಿಕ್ಕಪ್ಪ ಒಬ್ಬರೇ ಅಲ್ವಾ? ಅದಕ್ಕೆ ನನ್ನ ನೋವನ್ನ ಅವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಯಾಕೆ ಹಾಗೆ ಹೇಳ್ತಿದ್ಯಾ ಅವಿ? ಈ ಮನೆಗೆ ದೊಡ್ಡವಳಾಗಿ ನಾನು ಎಲ್ಲರನ್ನೂ ಹೊಯ್ಸ್ಕೊಂಬರ್ಬೇಕನ್ನೋದು ನಿಜ. ಆದರೆ ನಾನು ಯಾವತ್ತಿದ್ರೂ ನನ್ನ ಮಗನ ಪರಾನೆ. ನಿನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ. ಇವನ ವೀಕ್ನೆಸ್ಸೇ ನನ್ನ ಸ್ಟ್ರೆಂತು. ಸರ್, ಒಂದು ನಿಮಿಷ ಸರ್. ಎಕ್ಸ್ಕ್ಯೂಸ್ ಮೀ. ಏನಾಯ್ತು ಸದಾ? ಆಲ್ ಓಕೆ? ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು ಸರ್. ಹೇಳು ಸದಾ, ಏನು ವಿಷಯ? ಸರ್, ನಿಮ್ಮ ಮನೇಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಅದ್ರ ಬಗ್ಗೆ ಇನ್ ಡೀಟೇಲ್ ನಮಗೇನು ಗೊತ್ತಿಲ್ಲ. ಅದನ್ನು ನಾವು ನಿಮ್ಮ ಹತ್ರ ಕೇಳೋದೂ ಇಲ್ಲ. ಆದರೆ ನೀವು ಮನೆಗೆ ಹೋಗ್ತಿಲ್ಲ ಅನ್ನೋ ವಿಚಾರ ಕೇಳಿದ್ರೆ ತುಂಬ ನೋವಾಗತ್ತೆ ಸರ್. ಸರ್, ಯಾವಾಗಲೂ ನೀವೆಲ್ಲ ನಮ್ಮ ಮನೆಯವ್ರ ಥರನೇ ಅಂತೀರಾ. ಈಗ ಮನೆಯಿಂದ ಆಚೆ ಬಂದಮೇಲೆ ನಮ್ಮನ್ನ ಯಾಕೆ ನೆನಪು ಮಾಡ್ಕೊಳ್ಳಿಲ್ಲ ಸರ್? ನೀವು ರಾತ್ರಿ ಎಲ್ಲ ಕೆಫೆ ಎಂಟ್ರೆನ್ಸಲ್ಲಿ ಮಲಗಿದ್ದನ್ನ ನೆನೆಸ್ಕೊಂಡ್ರೆ ನೀವು ನಮ್ಮನ್ನು ದೂರದವ್ರು ಅನ್ನೋ ಥರ ನೋಡ್ತಿದ್ದೀರಾ ಅನ್ನಿಸ್ತಿದೆ ಸರ್. ಅಯ್ಯೋ, ಯಾಕೆ ಹಾಗೆಲ್ಲ ಹೇಳಿ? ನನಗೆ ಗೊತ್ತು ನೀವೆಲ್ಲ ಹೇಗೆ ಅಂತ, ಆದರೆ ಯಾಕೋ ನನಗೆ ಮನಸ್ಸೇ ಒಪ್ಪಿಲ್ಲ. ಯಾಕೆ ಹಾಗೆ ಹೇಳ್ತೀರಾ ಸರ್? ನಮ್ಮನೆ ನಿಮ್ಮನೆ ಅಷ್ಟು ದೊಡ್ಡದಿಲ್ಲ, ನಿಮ್ಮನೆ ಅಷ್ಟು ಅನುಕೂಲನೂ ಇಲ್ಲ. ಆದರೆ ನೆಮ್ಮದಿ ಅಂತೂ ಸಿಗುತ್ತೆ ಸರ್. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡು ಮ್ಯಾಗಿ, ನಿಮ್ಮನೆ ಚಿಕ್ಕದು ಅಂತಾಗಲಿ ಅದರಲ್ಲಿ ಜಾಸ್ತಿ ಅನುಕೂಲ ಇಲ್ಲ ಅಂತಾಗಲಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ದೊಡ್ಡ ಮನೇಲಿ ಇಲ್ದಿರೋ ಖುಷಿ ಸಣ್ಣ ಗುಡಿಸಲಲ್ಲಿ ಇರುತ್ತೆ ಅನ್ನೋ ಮಾತನ್ನು ನಂಬೋನು ನಾನು. ಆದರೆ ನನಗೆ ಈ ಕೆಫೆನೂ ಮನೆ ಇದ್ದ ಹಾಗೆ. ಸ್ವಲ್ಪ ದಿನ ಒಂಟಿಯಾಗಿರೋಣ ಅನ್ನಿಸ್ತು, ಅದಕ್ಕೆ ಬಂದೆ. ಇಲ್ಲಿಂದ ಚೇಂಜ್ ಬೇಕು ಅನಿಸಿದ್ರೆ ಖಂಡಿತ ನಿಮಗೆ ಹೇಳ್ತೀನಿ, ಓಕೆನಾ? ಅರೆ ಸಿರಿ, ನೀನು ಇವ್ರ ಜೊತೆ? ಎಸ್, ನಾನು ನಿಮಗೆ ಹೇಳ್ತಿದ್ನಲ್ಲ, ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ ಒಬ್ಬರು ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಬೇರೆ ಯಾರೂ ಅಲ್ಲ, ಇವರೇ. ಮುಖ ಸೊಟ್ಟಿಗೆ ಮಾಡ್ಕೊಂಡಿರೋದು ಯಾಕೋ? ಹೆಣ್ಣಿನ ಕಡೆಯವರಾಗಿ ನಾವೇ ಗಂಡಿನ ಮನೆಗೆ ಹೋಗೋದು ಸಂಪ್ರದಾಯ ಅಲ್ಲ ಅಲ್ವಾ ಮಾವ? ತಗೊಳಪ್ಪ, ಓಡ್ ಬಂದವ್ರ ಹತ್ರ ಸಂಪ್ರದಾಯದ ಪಾಠ ಹೇಳಿಸ್ಕೋಬೇಕು ನಾವು. ಅಪ್ಪ, ಇನ್ನೆಷ್ಟು ದೂರ? ಒಂದು ಟ್ಯಾಕ್ಸಿಲಾದ್ರೂ ಹೋಗ್ಬೋದಿತ್ತಲ್ವಾ? ಮುದ್ದಿನ ಮಗಳೇ,
₹100 ಉಳಿಸೋದಿಕ್ಕೆ ಈ ನಿಮ್ಮಪ್ಪ ನಿಮ್ಮೆಲ್ಲರನ್ನೂ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ಆ ಬ್ರೋಕರು ನನಗೆ ಮೊದಲೇ ಹೇಳಿದ್ದ, ಆ ಹುಡುಗನ ಮನೆ ಇರೋ ಏರಿಯಾ ಹಾಗಿದೆ ಹೀಗಿದೆ, ಅವ್ರ ಮನೆಯವರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ. ಅವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ಏರಿಯಾ ನೋಡಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಅದಕ್ಕೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿರೋದು. ಹೌದೌದು, ಈ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ನಂಬ್ತಾರೆ. ನಾನು ನಿನ್ನ ಮಗಳು. ಹೌದು ತಾನೆ? ಮಗಳು ಅಂದಮೇಲೆ ಅಪ್ಪ ಹೇಳ್ದ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬರಬೇಕು ಅಷ್ಟೇ. ಬರೀ ಟ್ಯಾಕ್ಸಿ ದುಡ್ಡು ಉಳಿಸೋದು ಅಷ್ಟೇ ಅಲ್ಲ, ಉಪ್ಪಿಟ್ಟು ಕಾಫಿನೂ ಉಳಿಸೋ ಸ್ಕೀಮ್ ಅಂತ ನನಗೆ ಗೊತ್ತಿಲ್ವಾ? ಸೊಸೆ ಮುದ್ದು, ಏನಾರ ಹೇಳಿದ್ಯಾ? ಇಲ್ಲ, ಏರಿಯಾ ಚೆನ್ನಾಗಿದೆ ಅಂದೆ. ಹೌದೌದು, ನನ್ನ ಕಿವಿನೂ ಬಹಳ ಚೆನ್ನಾಗಿದೆ. ಅಯ್ಯೋ, ಎಲ್ರೂ ಸ್ವಲ್ಪ ಸುಮ್ಮನಿರ್ತೀರಾ? ಮನೆ ಅನ್ನೋದಿಲ್ಲ, ರಸ್ತೆ ಅನ್ನೋದಿಲ್ಲ, ಯಾವಾಗ ನೋಡಿದ್ರು ಕಿತ್ತಾಡ್ಕೊಂಡಿರ್ತೀರಾ. ನಿನ್ನ ಮಗಳು ಸೊಸೆ ಇಬ್ರಿಗೂ ಹೇಳು ಸ್ವಲ್ಪ ಗೌರವ ಕೊಡಕ್ಕೆ. ನೀವ್ ಯಾಕ್ರಿ ಈಗ ಆಡ್ತಿದ್ದೀರಾ? ನಮ್ ಪ್ರಿಯಾಂಕಂಗೆ ಒಳ್ಳೆ ಗಂಡು ನೋಡಕ್ ಹೋಗ್ತಾ ಇದೀವಿ. ಎಲ್ಲ ನಾವು ಅನ್ಕೊಂಡಾಗೆ ಆಗ್ಲಿ ಅಂತ ಬೇಡ್ಕೊಳ್ಳಿ. ನಾನು ಬೇಡ್ಕೊಂಡಾಗಿದೆ ಕಣೆ. ಬೆಳಿಗ್ಗೆನೆ ದೇವ್ರಿಗೆ ಒಂದು ಫುಲ್ ಅಗರಬತ್ತಿನ ಉರಿಸಿ ಬೇಡ್ಕೊಂಡಿದ್ದೀನಿ. ಆದ್ರೆ ಈ ನಿನ್ ಸೊಸೆಗೆ ಸ್ವಲ್ಪ ಹೇಳು, ಅಲ್ಲಿ ಗಂಡಿನ ಮನೆಯಲ್ಲೂ ಮಾವನ ಮುಂದೆ ಈ ರೀತಿ ಕೊಂಕಾಡೋದು ಬೇಡ ಅಂತ. ಅಯ್ಯೋ, ನಾನೆಲ್ಲಿ ಕೊಂಕ್ ಮಾತಾಡ್ದೆ? ಎಲ್ಲಿ ಹೇಗಿರ್ಬೇಕು ಅಂತ ನನಗೆ ಗೊತ್ತು. ಗೊತ್ತೋ ಗೊತ್ತಿಲ್ವಾ, ಅವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ಒಂದ್ಸಲ ಹೇಳ್ಬಿಡೋದು ಒಳ್ಳೇದು. ನಿಮ್ಮ ಅಣ್ಣನ್ಗೆ ಈ ನನ್ನ ಮುದ್ದಿನ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಿದ್ರೆ ಈ ರೀತಿ ಬಿಸಿಲಲ್ಲಿ ಬೀದಿ ಬೀದಿ ಅಲಿಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನು ಮಾಡೋದು, ನಿನ್ನ ಕೈಲಿ ಏನೂ ಕಿಸಿಯಕ್ಕಾಗ್ಲಿಲ್ವೇ? ನಡಿ, ಉಪ್ಪಿಟ್ಟು ಆರೋಗತ್ತ ಅವ್ರ ಮನೇಲಿ. ಅಯ್ಯ, ಅಂದರೆ ತುಳಸಿಯವರು? ಹೌದು ಸರ್, ನಮ್ಮತ್ತೆ. ಸರ್ಪ್ರೈಸ್ ಆಗ್ತಿದೆ ಅಲ್ವಾ? ನಿಮಗೆ ಇನ್ನೊಂದು ಸ್ವೀಟ್ ಸರ್ಪ್ರೈಸ್ ಇದೆ. ನೀವು ವರ್ಲ್ಡಲ್ಲೇ ಬೆಸ್ಟ್ ಪುಳಿಯೋಗರೆನ ಹುಡುಕ್ತಿದ್ರಲ್ಲ, ಆ ಪುಳಿಯೋಗರೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಇವರೇ. ಏನು ಹೇಳ್ತಿದೆ ಸರಿ? ನಿಮಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ, ಆದ್ರೆ ನೀವಿಬ್ರು ಭೇಟಿ ಆಗಿದ್ದೀರಾ ಅಂತ ಗೊತ್ತಾಯ್ತಲ್ವಾ, ಇನ್ನು ಸರ್ಪ್ರೈಸ್ ಕೊಡೋಕ್ಕಾಗಲ್ಲ ಅಂತ ನಾನೇ ಕರ್ಕೊಂಡು ಬಂದೆ. ಏನು ಹೇಳ್ತಾ ಇದೆಯಾ? ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ ಅಮ್ಮ, ನೀವು ಮಾಡೋ ಪುಳಿಯೋಗರೆಗೆ ಇಲ್ಲಿ ತುಂಬಾ ಫ್ಯಾನ್ಸ್ ಇದ್ದಾರೆ. ನಿಂತೇ ಇದ್ದೀರಲ್ಲ, ಬನ್ನಿ. ಹಲೋ, ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ಬನ್ನಿ ಬನ್ನಿ. ತುಳಸಿಯವರೇ, ಏನಿದೆಲ್ಲ? ಪುಳಿಯೋಗರೆ ಮಾಡಿ ಅಂತ ಸಿರಿ ಹೇಳಿದ್ಲು. ಯಾಕೆ ಅಂತ ಗೊತ್ತಿರಲಿಲ್ಲ, ಈಗ ಅರ್ಥ ಆಯ್ತು. ಅಮ್ಮ, ಬುಕ್ ಸ್ಟೋರಿಂದ ಫೋನ್ ಬಂದಿತ್ತು, ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ಹೋಗಿ ಬರ್ತೀನಿಮ್ಮ. ನೀವು ಮಾತಾಡಿ ಎಲ್ಲ ಆದಮೇಲೆ ನನಗೊಂದು ಫೋನ್ ಮಾಡಿ, ಲೇಟ್ ಆಗಿಲ್ಲ ಅಂದರೆ ನಾನೇ ಬಂದು ಪಿಕ್ ಮಾಡ್ತೀನಿ. ಸರಿ ಪುಟ್ಟ, ಹುಷಾರು. ಆಯ್ತಮ್ಮ. ಸರ್, ನಾನು ಬರ್ತೀನಿ. ಪುಳಿಯೋಗರೆ ಟೇಸ್ಟ್ ನೋಡಿ ಅಮ್ಮಂಗೆ ನೀವು ಪರದಾಡಿದ ಕತೆ ಹೇಳೋದು ಮರಿಬೇಡಿ. ತುಳಸಿ, ಒಂದು ಲೋಟ ಸ್ಟ್ರಾಂಗ್ ಕಾಫಿ.
ಅವ್ರು ಯಾರು ಇಲ್ಲ ತಾತ. ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ. ಸಿರಿ ಫೋನ್ ಮಾಡಿದ್ದು. ಹೊರಗಡೆ ಹೋಗಿದ್ದಾರಾ? ನನಗೆ ಹೇಳಲೇ ಇಲ್ವಲ್ಲ ತುಳಸಿ? ಹೇಳಿರ್ತಾರೆ ತಾತ. ನೀವು ಎಬ್ಬಾವ್ ಥರ ಮಲಗಿರ್ತೀರಲ್ಲ, ಅವ್ರು ಹೇಳಿದ್ದು ಮರ್ತೋಗಿರುತ್ತೆ ಅಷ್ಟೆ. ಓ ಹಾಗಂತಿ. ಏಯ್, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ. ಬಂದ್ಬಿಟ್ಟ ನನ್ನ ನೆನಪಿನ ಬಗ್ಗೆ ಮಾತಾಡೋದಕ್ಕೆ. ನಾನು ಕಾಫಿ ಮಾಡೋದ? ಹೋಗಿ ತಾತ, ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗಿದೆ. ಕಾಫಿ ಮಾಡು ಅಂದೆ, ಮೂಟೆ ಹೊರು ಅಂತ ಅನ್ಲಿಲ್ಲ. ನೀನು ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕುಡಿ, ಸುಸ್ತೆಲ್ಲ ಹೊರಟೋಗುತ್ತೆ. ಕೆಲಸ ಹೇಳೋದಕ್ಕೆ ಕಾಯ್ತಾ ಇರ್ತೀರ ಅಲ್ವಾ? ನನಗೆ ಹಿಂಗೇನು ಗೊತ್ತಿದ್ರೆ ರಾತ್ರಿನೇ ಬರ್ತಾ ಇದ್ದೆ ನಾನು. ಇದೇ ಮತ್ತೆ ಸೋಗಲ ಇಡೆ ಹೇಳಿದ್ರೆ ಕಾಫಿನೂ ಮಾಡ್ತಿದ್ದ, ಆ ಪಾತ್ರೆನೂ ತೊಳಿತಿದ್ದ. ಇದೇ ನಿಧಿ ಕುರುಕ್ಷೇತ್ರಂ ಈ ದಿನಂ ಮೂಗುವಟ್ಟಿರ್ಪ ಸುಡುಗಾಡಿನಂತಿರ್ಪು ನಿತ್ಯಮುಂ ನಾಲಿಸಿರ್ದ ರಣಕಹಳೆಗಳ ದೆಸೆ ದೆಸೆಯಂ ತಿವಿವ ಧನಿಯಿಲ್ಲ. ಸರ್ ನಿಮ್ಮ ಕಾಫಿ ತಂದ್ಯಾ? ಎನಿಥಿಂಗ್ ಎಲ್ಸ್ ಸರ್? ತಲಹರಟೆ. ಯಪ್ಪ, ಇದೇನು ಕಾಫಿನೇನೋ ಒಳಗೆ ಕಲ್ಲು ಹಚ್ಚಕ್ಕೆ ಸಕ್ಕರೆ ಹಾಕಲಾಗಿದೆ. ಯಾಕೆ ತಾತ? ಸರಿಯಾಗಿ ಮಾಡಿದ್ದೀನಲ್ಲ. ಮೊದಲು ನೀರು, ಆಮೇಲೆ ಪೌಡರು, ಆಮೇಲೆ ಸಕ್ಕರೆ, ಆಮೇಲೆ ಹಾಲು, ಅಷ್ಟೇ ತಾನೇ? ಏಯ್ ದಂಡ್ಪಿಂಡ, ಟೀ ಮಾಡೋ ಮೆಥಡಲ್ಲಿ ಕಾಫಿ ಮಾಡಿದ್ದೀಯ, ಅದಕ್ಕೆ ಹೀಗಿದೆ. ಅದನ್ನು ಮೊದಲೇ ಹೇಳ್ಬೇಕು ತಾನೆ? ನೀನು ಕಾಫಿ ಮಾಡೋಕ್ಕಾಗದೆ ಇರೋಷ್ಟು ಪೆದ್ದು ಅಂತ ನನಗೇನು ಗೊತ್ತು. ಈ ಕಾಫಿ ಕುಡಿಯೋಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಮಾತಾಡೋರು ನೀವೇ ಮಾಡ್ಬೋದಿತ್ತಲ್ವಾ? ಈ ದತ್ತನಿಗೆ ಚಾಲೆಂಜ್ ಹಾಕ್ತಾ ಇದ್ದೀಯ ನೀನು. ಬೆಳಿಗ್ಗೆ ಸೊಂಟ ನೋವಂತ ಇದ್ರಿ? ಅದಿದೆ, ಆದರೆ ಅದನ್ನ ಯಾರು ಕೇಳೋರೇ ಇಲ್ವೇ? ತಾತ, ಬೆಳಿಗ್ಗೆ ಬಲಗಡೆ ತಾನೆ ಸೊಂಟ ನೋವು ಇದ್ದಿದ್ದು? ಅದೇನೋ ನಿನ್ನ ಹಾಗೆ ಸೋಮಾರಿನ ಒಂದೇ ಕಡೆ ಕೂತಿರೋದಕ್ಕೆ. ಬೆಳಿಗ್ಗೆ ಬಲಗಡೆ ಇತ್ತು, ಈಗ ಎಡಗಡೆಗೆ ಬಂದ್ಬಿಟ್ಟಿದೆ. ಹೌದೌದು. ಆಮೇಲೆ ನತ್ತಿಗೂ ಶಿಫ್ಟ್ ಆಗುತ್ತೆ. ಬನ್ನಿ ಕಾಫಿ ಮಾಡುವಂಥವ್ರಾಗಿ. ಜರ್ಗೋ ಬನ್ನಿ. ಐನೂರು ಕಾಪಿ ಬೇಕು ಅಂತ ನೀವೇ ಹೇಳಿಲ್ವಾ? ಗಾಡೀಲಿದೆ, ಇಳಿಸ್ಕೊಳ್ಳಿ ಅಷ್ಟೇ. ಸರ್, 20 ದಿನಗಳಲ್ಲಿ ಇಂಗ್ಲೀಷ್ ಕಲಿಯರ್ ಬುಕ್ ಅಲ್ವಾ? ಹೌದು ಸರ್. 15 ದಿನದಲ್ಲಿ 4 ಕಾಪಿನೂ ಸೇಲ್ ಆಗಿಲ್ಲ. 500 ಬೇಕು ಅಂತ ನಾವೇ ಕೇಳೋಣ ಹೇಳಿ? ಅದೆಲ್ಲ ನನಗೇನು ಗೊತ್ತ್ರಿ? ನಿಮ್ಮ ಓನರ್ ಈ ಸಲ ಕಳಿಸಿರೋ ಲಿಸ್ಟ್ನಲ್ಲಿ 500 ಕಾಪಿ ಅಂತ ಇದೆಯಲ್ಲ. ಆರ್ಡ್ರ್ ಕೊಟ್ಟಿದ್ದೀರಾ ಅಂತ ಅಲ್ಲಿಂದ ಇಲ್ಲಿಗೆ ಬಂದರೆ ಈಗ ಬೇರೆ ಮಾತಾಡ್ತಾ ಇದ್ದೀರಾ? ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಪೆಟ್ರೋಲ್ ಚಾರ್ಜ್ ಯಾರು ಗೀಟ್ಬಾರ್ದಾ? ಅಪ್ಪ ಏನಾಯ್ತಪ್ಪ? ನಾನು 500 ಕಾಪಿ ಕೇಳಲಿಲ್ಲಮ್ಮ, ಕೇಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಸರ್ ಪ್ಲೀಸ್, ಏನೋ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಮ ಹತ್ರ ನಮ್ಮಪ್ಪ ಕಳಿಸಿರೋ ಲಿಸ್ಟ್ ಇದೆಯಾ? ತಗೊಳ್ಳಿ. ಅಯ್ಯೋ, ಮರ್ತು ಬುಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ಸಿರಿ ಅಕ್ಕಂಗೆ ಗೊತ್ತಾಗದೇ ಇದ್ರೆ ಸಾಕು. ಅಪ್ಪ, ಇಲ್ಲಿ ನೀನೇ ಬರ್ದಿದ್ಯಲ್ಲಪ್ಪ, 20 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ 500 ಕಾಪಿ ಅಂತ. ಇದು ನಿಂದ ಹ್ಯಾಂಡ್ ರೈಟಿಂಗ್ ತಾನೆ? ನಂದ? ನಾನು ಯಾವಾಗ ಬರ್ದೆ? ನೋಡಿ, 5 ಕಾಪಿ ಅಂತ ಹಾಕೋಕ್ಕೋಗಿ 500 ಕಾಪಿ ಅಂತ ಬರೆದು ಬಿಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಿ. ನಿಮ್ಮ ಪೆಟ್ರೋಲ್ ಚಾರ್ಜಸ್ ಎಷ್ಟಾಯಿತು ಅಂತ ಹೇಳಿ ನಾನು ಕೊಡ್ತೀನಿ. ಆದರೆ ದಯವಿಟ್ಟು ಬುಕ್ಸ್ ವಾಪಸ್ ತೊಗೊಂಡು ಹೋಗಿ. ಇದು ಸೇಲ್ ಆಗ್ತಿಲ್ಲ. ಏನಮ್ಮ ಆಟ ಆಡ್ತಾ ಇದ್ದೀರಾ? ದಯವಿಟ್ಟು ಕ್ಷಮಿಸಿ ಸರ್. ಅವರು ಊರಿಗೆ ಹೋಗೋ ಗಡಿಬಿಡಿಲಿ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಐ ಆಮ್ ರಿಯಲಿ ಸಾರಿ. ಸರಿನಮ್ಮ, ನಿಮ್ಮ ಮುಖ ನೋಡ್ಕೊಂಡು ವಾಪಸ್ ತಗೊಂಡು ಹೋಗ್ತೀನಿ. ಇನ್ಮೇಲೆ ಈಗೆಲ್ಲ ಮಾಡಬೇಡಿ ಅಂತ ನಿಮ್ಮ ತಂದೆಯವ್ರಿಗೆ ಹೇಳಿ. ಎಲ್ಲರ ಸಮಯಕ್ಕೂ ಒಂದು ಬೆಲೆ ಇರುತ್ತೆ. ನಾನು ಬರ್ತೀನಿ.